ಮಳೆ 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 ದಯವಿಟ್ಟು ಈ ಮಳೆಯಿಂದ ನಮ್ಮನ್ನ ಕಾಪಾಡಿ ನಮ್ಮತ್ತ ಒಂದ್ಸಲ ಗಮನ ಕೊಡಿ ಸ್ವಾಮಿ ಅಂತ ಪಾಪ ಸಾಯಿ ಲೇಔಟ್ ಜನ ಪರಿಪರಿಯಾಗಿ ಬೇಡ್ಕೊಂಡ್ರು. ಕಣ್ಣೀರು ಹಾಕಿದ್ರು. ಯಾರು ಈ ಬಿಬಿಎಂಪಿ ಅಧಿಕಾರಿಗಳಿಗೆ ಕರುಣೆ ಉಕ್ಕಿ ಬಂದಿರಲಿಲ್ಲ. ಆದ್ರೆ ಸಿಎಂ ಡಿಸಿಎಂ ಇವತ್ತು ಬರ್ತಾರೆ ಅಂತ ಗೊತ್ತಾಗಿ ಒಂದೇ ದಿನದಲ್ಲೇ ಎಲ್ಲಾ ಸರಿ ಮಾಡಿಬಿಟ್ಟಿದ್ದಾರೆ. ಅರೆ ಇದು ಹೇಗೆ ಸಾಧ್ಯ ಅಂತೀರಾ? ಬಿಬಿಎಂಪಿ ಅಧಿಕಾರಿಗಳ ಡ್ರಾಮಾವನ್ನ ನೀವೇ ನೋಡಿ. ಕೆಲಸ ತರತರಹದ ಡ್ರಾಮಾ. ಜನರ ಕಷ್ಟಕ್ಕಲ್ಲ ಸಿಎಂ ಮೆಚ್ಚಿಸೋಕೆ ಬಿಬಿಎಂಪಿ ಬೀಗಲಾಟ. ಸಿಎಂ ಬರ್ತಾರೆ ಅಂದ್ರೆ ಮಾತ್ರ ಬಿಬಿಎಂಪಿ ಮಾಡೋದು ಕೆಲಸ. ಕಳೆದ 3-4 ದಿನಗಳಿಂದ ಸಾಯಿ ಲೇಔಟ್ ಪರಿಸ್ಥಿತಿ ಹೀನಾಯವಾಗಿದೆ. ಜನ ಜೀವನವನ್ನ ಕಳೆದುಕೊಂಡಿದ್ದಾರೆ. ನೀರು ನುಗ್ಗಿದ ರಭಸಕ್ಕೆ ಮನೆ ಸಂಪೂರ್ಣ ಜಲಾವೃತಗೊಂಡಿತ್ತು. ಉಳಿದುಕೊಳ್ಳೋದಕ್ಕೂ ಕೂಡ ಜಾಗವಿಲ್ಲದೆ ಜನ ಮನೆ ಮನೆ ಸುತ್ತಾಡಿದ್ರು. ಆ ಸಮಯದಲ್ಲಿ ಬಿಬಿಎಂಪಿ ಅಧಿಕಾರಿಗಳು ನಿದ್ದೆಗೆ ಜಾರಿದ್ರು. ಜನ ಗೋಳಾಡಿದ್ರು. ಸ್ಥಳಕ್ಕೆ ಬರದ ಅಧಿಕಾರಿಗಳು ಇವತ್ತು ಸಿಎಂ ಬರ್ತಾರೆ ಅಂತ ತರತರಹದ ನಾಟಕ ಮಾಡಿದ್ದಾರೆ. ಹೌದು, ಇಂದು ಸಿಎಂ ಸಿದ್ದರಾಮಯ್ಯ ಮಳೆ ಹಾನಿಯಾಗಿರುವ ಜಾಗಗಳಿಗೆ ಭೇಟಿ ನೀಡ್ತಾರೆ ಅಂದಿದ್ದೇ ತಡ. ಅಧಿಕಾರಿಗಳು ಎಂದೂ ಇಲ್ಲದ ರೀತಿ ಕೆಲಸ ಆರಂಭಿಸಿದ್ದಾರೆ. ಜನ ಕಷ್ಟದಲ್ಲಿದ್ದಾಗ ಕಣ್ಮರೆಯಾಗಿದ್ದ ಅಧಿಕಾರಿಗಳೆಲ್ಲ ಇವತ್ತು ಪ್ರತ್ಯಕ್ಷರಾಗಿದ್ದಾರೆ. ಅದೇನ್ ಶಿಸ್ತು, ಅದೇನ್ ಕೆಲಸ ಎಂಬಂತೆ 2 ದಿನಗಳಿಂದ ಮಾಡದ ಕೆಲಸವನ್ನ ಒಂದೇ ದಿನ ಮಾಡೋಕೆ ಶುರು ಹಚ್ಕೊಂಡ್ರು. ಇನ್ನು ಅಧಿಕಾರಿಗಳ ಈ ನಾಟಕ ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿದೆ. ಇನ್ನು ಪ್ರವಾಹ ಸ್ಥಿತಿ ನಿರ್ಮಾಣವಾದಾಗ ಇಲ್ಲದ ಮೆಡಿಕಲ್ ಸಿಬ್ಬಂದಿ ಇಂದು ಬಂದಿದ್ರು. ಜನ ಸಾಯುವಾಗ ಸಿಗದ ಔಷಧಿಗಳು ಸಿಎಂ ಬರ್ತಾರೆ ಅಂದಾಗ ಪ್ರತ್ಯಕ್ಷವಾಗಿದ್ವು. ಜನರ ಕಷ್ಟಕ್ಕೆ ಆಗದ ಅಧಿಕಾರಿಗಳು ಒಂದೆಡೆ ಸಿಎಂ ಅನ್ನ ಮೆಚ್ಚಿಸುವ ಪ್ರಯತ್ನ ಮಾಡಿದ್ರು. ಇದಕ್ಕೆ ಸಾಕ್ಷಿ ಅಂತಿದ್ದು HBR ಲೇಔಟ್ನಲ್ಲಿ ಅಧಿಕಾರಿಗಳು ಮಾಡಿದ ಎಡವಟ್ಟು. ಸಿಎಂ ಬರ್ತಾರೆ ಅಂತ ವೇದಿಕೆ ಮಾಡಿ ರೆಡ್ ಕಾರ್ಪೆಟ್ ಹಾಸಿದ್ರು. ಸಿಎಂ ಸ್ಥಳ ಪರಿಶೀಲನೆಗೆ ಬಂದಿದ್ರಾ ಇಲ್ಲ ಮದುವೆ ಕಾರ್ಯಕ್ರಮನ ಅಂತ ಸಾರ್ವಜನಿಕರು ಅಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಂಡ್ರು. ಒಟ್ನಲ್ಲಿ ಜನ ಸತ್ರು ಪರವಾಗಿಲ್ಲ, ಸಿಎಂ ಮುಂದೆ ನಾವೆಲ್ಲ ಹೀರೋ ಆಗಬೇಕು ಅಂತ ಅಧಿಕಾರಿಗಳು ಡ್ರಾಮಾ ಮಾಡಿದ್ರು. ಇತ್ತ ಜನ ಅಧಿಕಾರಿಗಳ ಕಲರ್ ಡ್ರಾಮಾ ನೋಡಿ ಛೀ ಥೂ ಅಂತ ಛೀಮಾರಿ ಹಾಕಿದಂತೂ ಸತ್ಯ. ಚರಣ್ ಮೂಡಿಬಿದರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.